ನಂಗೆ ಅನಿಸುತ್ತೆ ಟೈಮ್ ಎಷ್ಟು ಕೊಟ್ಟರು ಸಾಲಲ್ಲ ಅನಿಸುತ್ತೆ. ಬಟ್ ಯಾವತ್ತೋ ಒಂದಿನ ವಿ ಹ್ಯಾವ್ ಟು ಫೇಸ್ ರಿಯಾಲಿಟಿ. ಸೊ ಇವತ್ತು ತೊಟ್ಲು ಶಾಸ್ತ್ರ ಒಂದು ಹೊಸ ಸ್ಟೆಪ್, ಒಂದು ಹೊಸ ರೀತಿಯಾದ ಹ್ಯಾಪಿನೆಸ್ ನನಗೆ. ಈಗ ನನಗೆ ಮಗ ಬಂದಿದ್ದಾನೆ ಮನೆಗೆ, ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಅವನ ತೊಟ್ಲು ಶಾಸ್ತ್ರದ ದಿನ ನಿಮ್ಗೆಲ್ರೂ ಭೇಟಿ ಮಾಡಿ ನಿಮ್ಗೆಲ್ರ ಜೊತೆ ಈ ಖುಷಿನ ಹಂಚ್ಕೋಬೇಕು ಅಂತ ನಮಗೆ ಅನ್ನಿಸ್ತು. ಸೊ ನೀವೆಲ್ಲರೂ ಬಂದಿದ್ದೀರಾ ಇವತ್ತು ನನ್ನ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೆ. ಸೊ ಇಟ್ಸ್ ಓವರ್ವೆಲ್ಮಿಂಗ್ ನನಗೆ. ಸೊ ಈ ತೊಟ್ಲು ಶಾಸ್ತ್ರ ಬಂದು ತವ್ರ ಮನೆ ಕಡೆ ಮಾಡೋದು. ಸೊ ನನಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನು ಸ್ಪೆಷಾಲಿಟಿ ಅಂದರೆ, ನಮ್ಮ ವನಿತಾ ಅವರು ಕೆಲವು ತಿಂಗಳ ಹಿಂದೆ ಅವರು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಾವು ಈ ಥರ ನಿಮ್ಮ ಮನೆಗೆ ಒಂದು ತೊಟ್ಲು ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನೇನು ಇನಿಷಿಯಲಿ ರೆಸ್ಪಾಂಡ್ ಮಾಡಿರಲಿಲ್ಲ. ಸೊ ಅಮ್ಮನೇ ಮಾತಾಡಿದ್ದು. ಬಟ್ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಮತ್ತು ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರು ನನ್ನನ್ನು ಚಿರುನ ನಮ್ಮ ಎಂಟೈರ್ ಕುಟುಂಬನ ನಿಮ್ಮ ಕುಟುಂಬ ಅಂದ್ಕೊಂಡು ಏನೋ ಒಂದು ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಬಂದ್ರಿ. ಸೊ ವನಿತಾ ಅವರು ಅದೇ ರೀತಿ ಒಂದು ತೊಟ್ಲನ್ನ ನಮಗೆ ಗಿಫ್ಟ್ ಮಾಡಿದ್ದಾರೆ. ಭಾಳ ಮುದ್ದಾದ ತೊಟ್ಲು, ಭಾಳ ಸ್ಪೆಷಲ್ ಆಗಿದೆ, ಕ್ಯೂಟ್ ಆಗಿದೆ, ಆಮೇಲೆ ಯುನೀಕ್ ಆಗಿದೆ. ಸೊ ನನ್ನ ಮಗನಿಗೆ ಆ ರೀತಿ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲೀಸಿಂದ ಬಂದಿರೋ ಒಂದು ಗಿಫ್ಟ್ ಇದು. ಸೊ ಅದನ್ನು ನಾವು ಸ್ವೀಕರಿಸಿ ಇವತ್ತು ನನ್ನ ತವ್ರ ಮನೆ ಶಾಸ್ತ್ರಕ್ಕೆ ನಾನು ಆ ತೊಟ್ಲನ್ನ ಬಳಸ್ಕೊಂಡಿದ್ದೀನಿ. ಸೊ ಆ ಒಂದು ಸ್ಪೆಷಾಲಿಟಿ. ಸೊ ಇವತ್ತಿನ ತೊಟ್ಲು ಶಾಸ್ತ್ರಕ್ಕೆ ಅವರ ಒಂದು ಸ್ಪೆಷಲ್ ತೊಟ್ಲನ್ನ ನಾವು ಯೂಸ್ ಮಾಡಿದ್ದೀವಿ. ಸ್ಟ್ರಾಂಗ್ ಇದ್ರ ಇಲ್ಲ, ನಾನು ಮಗುಗೋಸ್ಕರ ಸ್ಟ್ರಾಂಗ್ ಆಗಲೇಬೇಕು ಅಂತ ಸ್ಟ್ರಾಂಗ್ ಆಗಿದೆ ಹೇಗೆ ಅಂತ. ಯಾಕಂದರೆ ನೋಡಿದವರು ಕೂಡ ಮತ್ತು ನಮಗೂ ಕೂಡ ಪರ್ಸ್ನಲಿ ಅನಿಸಿದೆ, ಓಕೆ ಯಾರಾದರೂ ಬೇರೆ ಹೆಣ್ಮಕ್ಳಾಗಿದ್ರೆ ಬೇರೆ ನಿರ್ಧಾರ ತಗೋತಿದ್ರು ಅಥವಾ ಮನೇಲಿ ಕೊಡ್ತಿದ್ರು. ಬಟ್ ಮೇಘನ ಹಾಗೆ ಮಾಡಲಿಲ್ಲ, ಫೈಟ್ ಮಾಡಿದ್ರು, ಎಷ್ಟೇ ನೋಡಿದ್ರು ಫೈಟ್ ಮಾಡಿದ್ರು. ನಾನು ಸ್ಟ್ರಾಂಗ್ ಇದೀನಾ ಇಲ್ವಾ ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ಈಗ ನನಗೆ ತುಂಬ ಸ್ಟ್ರಾಂಗ್ ಇದೆಯಾ ಅಂತ. ಐ ಥಿಂಕ್ ಕೆಲವು ಇನ್ಸಿಡೆಂಟ್ಗಳು ನಡೆದಾಗ ಆ ಮೊಮೆಂಟಲ್ಲಿ ಏನು ಯೋಚನೆ ಬರಲಿಲ್ಲ ನನಗೆ. ಒಂದು ರೀತಿ ಬ್ಲ್ಯಾಂಕ್ ಆಗೋದೆ. ಈಗಲೂ ಬ್ಲ್ಯಾಂಕ್ ಆಗೇ ಇದ್ದೀನಿ. ಐ ಥಿಂಕ್ ನನಗೆ ಸ್ಟ್ರೆಂತ್ ಅಂದರೆ ನನ್ನ ಮಗನೇ. ಎವ್ರಿಥಿಂಗ್ ಫಾರ್ ಹಿಮ್. ನನಗೆ ಇವತ್ತು ಓಕೆ ಮುಂದೆ ನೋಡಬೇಕು, ವಿ ಹ್ಯಾವ್ ಟು ಲುಕ್ ಅಹೆಡ್. ನೆಕ್ಸ್ಟ್ ಏನು ಮಾಡಬೇಕು, ಚಿರು ಏನು ಮಾಡಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ ಅಂದರೆ ಇದು. ಸೊ ಇದು ಚಿರುಗೋಸ್ಕರ, ನಮ್ಮಿಬ್ಬರ ಮಗನಿಗೋಸ್ಕರ. ಸೊ ಸ್ಟ್ರೆಂತ್ ಬಗ್ಗೆ ಗೊತ್ತಿಲ್ಲ ನನಗೆ, ಬಟ್ somehow the show must go on. So ಚಿರು ಅಂದರೆ ಸೆಲೆಬ್ರೇಷನ್ ಅಂತ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಯಾರ್ಯಾರು ಮಾತಾಡಿದ್ರು ಚಿರು ಇಸ್ ಅ ಸೆಲೆಬ್ರೇಷನ್ ಯಾವತ್ತೂ ನಿಲ್ಸಲ್ಲ ಅಂತ ಹೇಳ್ತಾರೆ. ಖಂಡಿತ ಇವತ್ತು ಮಗು ಮೂಲಕ ಅದಿನ್ನೂ ಹೆಚ್ಚಾಗ್ತಾ ಇದೆ. ನಿಮಗೆಲ್ಲ ಜೂನಿಯರ್ ಚಿರು ಅನ್ನೋದು ನಿಜಕ್ಕೂ ಕೂಡ ಮಗುವಿಂದ ಮತ್ತಷ್ಟು ನಿಮಗೆ ಆ ನೋವು ಮರೆಯೋದಕ್ಕೆ ಅಥವಾ ಜೀವನನ ಇನ್ನೊಂದು ಲೆವೆಲ್ಗೆ ಸಂತೋಷವಾಗಿ ತಗೊಂಡು ಹೋಗೋದಕ್ಕೆ ನೋವು ಮರೆಯೋದು ಅಸಾಧ್ಯ. ಆ್ಯಕ್ಚುಲಿ ಅದು ಮರೆಯೋಕ್ಕಾಗಲ್ಲ. ಇರತ್ತೆ, ಹೋಗಲ್ಲ. ಬಟ್ ನನ್ನ ಮಗುನ ನೋಡಿದಾಗ ನನಗೆ ಚಿರು ಮಗುನ ಹೇಗೆಲ್ಲ ನಾನು ನೋಡ್ಕೋಬೇಕು ಅಂತ ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ಅದನ್ನೆಲ್ಲ ಈಗ ನಾನು ನಡೆಸಬೇಕು. ಇಲ್ಲಾಂದರೆ ಐ ವಿಲ್ ನಾಟ್ ಡೂ ಜಸ್ಟಿಸ್. ಅವರ ಒಂದು ಕನ್ಸಿಗೆ ನಾನು ಜಸ್ಟಿಸ್ ಮಾಡ್ದಂಗಿರಲ್ಲ. ಸೊ ಚಿರು ಪ್ರತಿ ಸತಿನೂ ಈಸ್ ಅ ಸೆಲೆಬ್ರೇಷನ್. ಅವ್ರು ಯಾವತ್ತೂ, ನಾನಂತೂ ಐ ಥಿಂಕ್ ಎಂಥ ಕಷ್ಟದ ಸಿಚುವೇಶನಲ್ಲಿ ಬಂದ್ರೂ ಒಂದು ಸ್ಮೈಲ್ ಕೊಟ್ಟು ಹೆಂಗೋ ಇದನ್ನು ನಾವು ನೆಕ್ಸ್ಟ್ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳೋರು. ನೀವೆಲ್ಲರೂ ನೋಡಿದ್ದೀರ, ಚಿರು ಒಂದು ಪ್ರೆಸ್ ಮೀಟಲ್ಲಾಗಿರಲಿ ಯಾವಾಗಲೂ ನಗ್ತಾನೆ ಇರ್ತಾರೆ. ಐ ಥಿಂಕ್ ಚಿರು ನೋಡಿದವರೆಲ್ಲನೂ ನಗು ಮುಖ ಅಂತಲೇ ಹೇಳೋದು, ಎಲ್ರಿಗೂ ಹಾಗೆ ಪರಿಚಯನೂ ಇರೋದು. ಸೊ ಆ ಒಂದು ಸೆಲೆಬ್ರೇಷನ್ನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಅವ್ರ ಮಗ ಕಂಟಿನ್ಯೂ ಮಾಡ್ತಾನೆ. ಸೊ
ಅದಕ್ಕೆ ನಮ್ಮ ಮನೆಯಲ್ಲಿ ಚಿರುಗೆ ರಿಲೇಟೆಡ್ ಆಗಿ ಏನೇ ಇದ್ರೂ ಅದೊಂದು ಸೆಲೆಬ್ರೇಷನ್ ಆಗೇ ಇರಬೇಕು. ಯಾಕಂದರೆ ಚಿರು ಅವ್ರಿಗೆ ನೋವು ಅಳು ನೋಡೋಕ್ಕೆ ಅವ್ರಿಗೆ ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ. ಯಾವುದೇ ರೀತಿಯಾದ ಅವ್ರಿಗೆ ಒಂದು ಸಿನಿಮಾಲ್ ಒಂದು ಸ್ಯಾಡ್ ಸೀನ್ ಬಂತು ಅಂದ್ರೂ ಫಾರ್ವರ್ಡ್ ಮಾಡಿಬಿಡೋರು, ಇಲ್ಲ ಕಣ್ಮುಚ್ಕೊಂಡು ಆ ಕಡೆ ತಿರುಗಿಬಿಡೋರು, ಏನೋ ಮಾಡೋರು. ಸೊ ಚಿರು ಅಂದರೆ ನನಗೆ ಹ್ಯಾಪಿನೆಸ್ಸೇ. ಸೊ ನನಗೆ ನನ್ನ ಚಿರು ಅಂದರೆ ದುಃಖ ಅನ್ನೋದು ನನಗೆ ಬರಲ್ಲ. ಸೊ ಚಿರು ಇಸ್ ಆಲ್ವೇಸ್ ಹ್ಯಾಪಿನೆಸ್, ಆಲ್ವೇಸ್ ಸೆಲೆಬ್ರೇಷನ್ ನನಗೆ. ಸೊ ಮಗ ಅಲ್ವಾ, ಇನ್ನೂ ಡಬಲ್ ಸೆಲೆಬ್ರೇಷನ್. ಖಂಡಿತವಾಗ್ಲೂ ಅದು ಏನಕ್ಕೆ ಚಿರುವಾಗಿ ಹೇಳ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ನನಗೆ ಯಾವಾಗಲೂ ಅಣಗಿಸೋರು, ನಾನು ಫೀನಿಕ್ಸ್ ಬರ್ಡ್ ಇದ್ದಂಗೆ. ಆಮೇಲೆ ಇನ್ನೊಂದು ಹೇಳೋರು, ಏನು ನಾನು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಅಂತ ಎಲ್ಲ. ಸೊ ಸುಮ್ಮನೆ ನನ್ನನ್ನು ರೇಗಿಸ್ತಿದ್ರು. ಅದು ಒಂದು ದಿನ ಈ ರೀತಿ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಈ ರೀತಿ ನಿಜ ಆಗಿರೋದ್ರಲ್ಲೂ ಒಂದು ಸಣ್ಣ ಸಂತೋಷ ಇದೆ. ಮಗುನ ನೋಡಿದವ್ರು ಎಲ್ಲರೂ ಚಿರು ಜೆರಾಕ್ಸ್ ಕಾಪಿ ಅಂತಾರೆ, ಸೇಮ್ ಚಿರುನೇ ಅಂತಾರೆ. ಸೊ ನನಗೂ ಕೂಡ ನನ್ನ ಮಗನ ನೋಡಿದಾಗ ನನಗೆ ಚಿರುನ ಒಂದು ಮಗು ರೂಪದಲ್ಲಿ ನೋಡ್ದಂಗೆ ಅನಿಸುತ್ತೆ. ಸೊ ಒಂದು ರೀತಿ ಎಸ್, ಚಿರು ಫೀನಿಕ್ಸ್ ಬರ್ಡೇ. ಅವನು ಅಳೋದು ಕಮ್ಮಿ ಆಂಟಿ, ಆ್ಯಕ್ಚುಲಿ ದಟ್ಸ್ ಅ ಫ್ಯಾಕ್ಟ್. ನನಗೆ ಎಲ್ಲರೂ ಕೇಳ್ತಾರೆ, ರಾತ್ರಿ ಎಲ್ಲ ಎದ್ದಿರ್ತೀಯಾ, ಕುಯ್ ಅಂತಿರ್ತಾನೆ, ಅಳ್ತಿರ್ತಾನೆ ಅಂತ. ಆಮೇಲೆ ಹಗಲು ಹುಟ್ಟಿದ್ರೆ ರಾತ್ರಿ ನಿದ್ದೆ ಮಾಡಲ್ಲ, ಅದೇನೋ ಇದೆ. ಬಟ್ ಅವನು ಅಳೋದು ಸ್ವಲ್ಪ ಕಮ್ಮಿನೇ. ಸೊ ಮೇ ಬಿ ಅವ್ರ ಅಪ್ಪನ ಬುದ್ಧಿ ಇರಬೇಕು, ಅಳೋದು ಕಮ್ಮಿ, ಕಣ್ಬಿಟ್ಕೊಂಡು ಮಿಕ ನೋಡ್ತಿರ್ತಾನೆ. ಸೊ ಅಳೋದು ಕಮ್ಮಿ. ಆಮೇಲೆ ನಗೋದು ಜಾಸ್ತಿ. ಒಂದು ರೀತಿ ನಗು ಅಂದರೆ ಅಫ್ಕೋರ್ಸ್ ಇವಾಗ ಎಳೆ ಮಗು ಆ ಥರ ನಗಲ್ಲ, ಬಟ್ ಕೆಲವು ಸತಿ ನಿದ್ದೆಯಲ್ಲಿ ಒಂದು ಪುಟ್ಟ ಸ್ಮೈಲ್ ಕೊಡ್ತಿರ್ತಾನೆ. ಸೊ ಅದು ಜಾಸ್ತಿ. ಎಷ್ಟೇ ದುಃಖಗಳಿದ್ರೂ ಕೂಡ ಒಂದಷ್ಟು ಜನರ ಸಹಾಯದಿಂದ ಚಿರುನ ದೂರ ಮಾಡಬಿಟ್ಟೆ. ಲೈಕ್ ಈಗ ಸೀಮಂತ ಆದಾಗ ನಿಮ್ಮ ಫೋಟೋ ಜೊತೆ ಚಿರುದು ಕರಣಾಚಾರ್ಯ ಒಂದು ಪೇಂಟ್ ಮಾಡಿಸಿದ್ರು, ಈಗ ಫ್ಯಾನ್ಸ್ಗಳು ಒಂದಷ್ಟು ಫೋಟೋಗಳನ್ನ ಕ್ರಿಯೇಟ್ ಮಾಡಿದ್ರು, ಎಲ್ಲೂ ಚಿರು ಇಲ್ಲದಲ್ಲೇ ಇರೋ ಥರ ಬಿಡ್ಲೇ ಇಲ್ಲ. ಆ ಥರದ್ದು ಫೋಟೋಸ್ ನೋಡಿದಾಗ ಅದಕ್ಕೇನು ನಿಜ ಹೇಳಬೇಕು ಅಂದರೆ ಆ ಥರದ ಫೋಟೋಸ್ ನೋಡಿದಾಗ ಖುಷಿ ಆಯಿತು. ಒಂದು ಯಾಕಂದರೆ ಎಲ್ರಿಗೂ ಚಿರು ನನ್ನಿಂದ ದೂರ ಇರಬಾರ್ದು ಅನ್ನೋ ಒಂದು ಆಸೆ ಇತ್ತಲ್ಲ, ಅದನ್ನು ನೋಡಿ ಖುಷಿ ಆಯಿತು. ಒಂದು ಕಡೆ ದುಃಖನೂ ಇತ್ತು. ಈ ಮೂಲಕ ನನಗೆ ಚಿರು ಜೊತೆಗಿರೋದಕ್ಕಿಂತ ಅವ್ರು ಇದ್ದಿದ್ರೆ ಇನ್ನೂ ಅಂತ ಅನಿಸತ್ತೆ. ಬಟ್ ಪ್ರತಿಯೊಬ್ಬರ ಪ್ರಯತ್ನ ನೋಡಿ ಖುಷಿ ಆಯಿತು. ಟು ಮೇಕ್ ಮೀ ಫೀಲ್ ಹ್ಯಾಪಿ, ಟು ಮೇಕ್ ಮೀ ಫೀಲ್ ನಾರ್ಮಲ್. ಅದಕ್ಕೊಂದು ನನಗೆ ಪರಿಚಯ ಇಲ್ಲದೆ ಇರೋರು, ಒಂದು ಕೆಲವು ಸತಿ ನಾವು ಹೂವು ಏನಾದರೂ ತೊಗೊಳಕ್ಕೆ ಹೋದಾಗ ಅವರು ಕೂಡ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಏನೋ ಹೇಳ್ತಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಖಂಡಿತ ಈಗಲೂ ನನಗೆ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಅಂದರೆ ಇಲ್ಲಿ ಕೂತಿದ್ದಾರಲ್ಲ, ಮತ್ತು ನನ್ನ ಫ್ಯಾಮಿಲಿ, ಈ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸರ್ಜಾ ಫ್ಯಾಮಿಲಿ ಆಗಿರ್ಬೋದು, ನನಗೆ ಡೆಫಿನೆಟ್ಲಿ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್. 5 ತಿಂಗಳಿಂದ ನಮ್ಮ ಮನೇಲಿ ಒಂದು ದಿನ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ಅನ್ನೋದಿಲ್ಲ. ಪ್ರತಿದಿನ ಯಾರಾದರೂ ಒಬ್ರು ಇರಲೇಬೇಕು. ಯಾಕಂದರೆ ಅವ್ರು ಎಲ್ಲರೂ ಸದಾ ಇದ್ದಾರೆ ಅಂತ ಅವ್ರು ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ಅವ್ರಿಗೆ ನನ್ನನ್ನು ಒಂಟಿ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರು ಪ್ರತಿದಿನ ನನ್ನ ಫ್ರೆಂಡ್ಸ್ ಅಂತೂ ನನಗೆ ಇವ್ರ ಪಿಲ್ಲರ್ಸ್ ಅಂದರೆ ಅವ್ರು ಒಂದು ರೀತಿ ಮೋಲ್ಡಿಂಗ್ ಅನ್ಬೋದು. ನಾನು ಮುಂಚೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೆ. ಅದೇನಂದರೆ, ಅವತ್ತಿನ ದಿನ ಚಿರುನ ನೋಡೋಕ್ಕೆ ಬಂದ್ರಲ್ಲ, ಸಾವಿರಾರು ಜನ ಬಂದರು. ಚಿರು ಒಂದು ಸ್ಟಾರ್ ಅಂತ ಬರಲಿಲ್ಲ ಅವರು, ಅಥವಾ ಚಿರು ಒಂದು ನಟ ಅಂತ ಬರಲಿಲ್ಲ. ಚಿರು ಆ್ಯಸ್ ಅ ಪರ್ಸನ್, ಅವ್ರು ಒಂದು ವ್ಯಕ್ತಿಯಾಗಿ ಅವ್ರಿಗೋಸ್ಕರ ಬಂದರು. ಈಗ ಒಂದು 100 ಸಿನಿಮಾ ಮಾಡಿದ್ದಾರೆ, ಅಥವಾ ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ, ಅಥವಾ ನಮ್ಮ ಫೇವ್ರೆಟ್ ಒಂದು ಫ್ಯಾನ್ ಕ್ರೇಜಿಂದ ಬರಲಿಲ್ಲ. ಪ್ರತಿಯೊಬ್ಬರು ಚಿರು ಆ್ಯಸ್ ಅ ಪರ್ಸನ್ ನೋಡಿ ಅವ್ರನ್ನ ಮೆಚ್ಚಿರೋ ಅಂಥವ್ರು ಬಂದಿದ್ದು. ನನ್ನ ಮಗ ಆ ಥರ ಆಗಬೇಕು. ಅವನೇನಾದರೂ ಆಗಲಿ, ಹೀರೋ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ, ಏನಾದರೂ ಆಗಲಿ,
ಅವರಪ್ಪ ಹೆಸರು ಮಾಡಿದ್ದು ಅವ್ರ ಸಿನಿಮಾಗಲ್ಲ, ಅವ್ರ ವ್ಯಕ್ತಿತ್ವಕ್ಕೆ. ಸೊ ನನ್ನ ಮಗ ಅದಾಗಲಿ. ಇದು ಚಿರು ಸರ್ ಅಂದರೆ ಅಪ್ಪು ಈ ಥರದೇ ಆಗುತ್ತೆ ಅಂತ ನಿಮ್ಮ ಹತ್ರ, ಅಂದರೆ ಗಂಡ್ಮಗುನೇ ಆಗ್ತಾನೆ ನನಗೆ ಅಂತ ಇಲ್ಲ ಚಿರು ಅವರು ನಿಮ್ಮ ಹತ್ರ ಚರ್ಚೆ ಮಾಡಿದ್ದು ಆ್ಯಕ್ಚುಲಿ ಗಂಡ ಹೆಂಡತಿ ಆ ಪ್ರೀತಿ ಇದೆಲ್ಲ ಇರುತ್ತೆ, ಆ ಥರದ್ದು ಮಾತಾಡೋದು? ಇತ್ತು. ಯಾಕಂದರೆ ನಾನು ಫಸ್ಟು ಇಲ್ಲ ನನಗೆ ಹೆಣ್ಮಗುನೇ ಬೇಕು ಅಂತ ನಾನು ಹಠ ಮಾಡ್ತಿದ್ದೆ. ಇಲ್ಲ ನಮ್ಮ ಗಂಡು ಮಗುನೇ ಆಗೋದು ಅಂತ ಅವ್ರು ಹೇಳ್ತಿದ್ರು. ಸೊ ನನಗೆ ಯಾಕೋ ಅನ್ಸುತ್ತೆ ಚಿರುಗೆ ಒಂದು ರೀತಿ ಒಂದು ಫೋರ್ಸೈಟ್ ಇತ್ತು, ಒಂಥರ ಮುನ್ನಾಲೋಚನೆ ಇತ್ತು. ಏನೋ ಒಂದು ಅವ್ರಿಗೊಂದು ಇಂಟ್ಯೂಷನ್ ಬರೋದು. ಯಾವಾಗಲೂ ಹೇಳೋರು ನನಗೆ ಇಲ್ಲ ನಮಗೆ ಗಂಡು ಮಗುನೇ ಆಗೋದು ಅಂತ. ನಾನು ಹಠ ಮಾಡ್ತಿದ್ದೆ, ಇಲ್ಲ ನಮಗೆ ಹೆಣ್ಮಗುನೇ. ಎಷ್ಟೋ ಸತಿ ನಮ್ಮ ಡಾಕ್ಟರ್ ನಾನು ಕೇಳಿದ್ದೀನಿ, ಪ್ಲೀಸ್ ದಯವಿಟ್ಟು ನನಗೆ ಹೇಳ್ಬಿಡಿ ಹೆಣ್ಮಗು ಅಂತ. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಇಟ್ ವಾಸ್ ಆಲ್ ಡೆಸ್ಟಿನ್ಡ್. ಗಂಡು ಮಗುನೇ ಆಯಿತು. ಹೌದು, ನಾನು ಆ್ಯಕ್ಚುಲಿ ಅನ್ಕೋತಾ ಇದ್ದೆ, ನಾನು ತುಂಬ ನ್ಯೂಸ್ ನೋಡಿದೆ ಈ ಥರ ಟ್ವಿನ್ಸ್ ಆಗುತ್ತೆ. ಆಮೇಲೆ ಎಷ್ಟೋ ಫೋಟೋಸ್ ಮಾರ್ಫ್ ಮಾಡಿರೋದು ನೋಡಿದೆ, ಈ ಕಡೆ ಒಂದು ಮಗು ಈ ಕಡೆ ಒಂದು ಮಗು ಹಿಡ್ಕೊಂಡು. ಸೊ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಮಿರಾಕ್ಯುಲಸ್ಲಿ ಯಾರಿಗೋ ಒಬ್ಬರಿಗೆ ಈ ಥರ ಫಸ್ಟು ಸಿಂಗಲ್ ಚೈಲ್ಡ್ ಅಂತ ಹೇಳಿಬಿಟ್ಟು ಡೆಲಿವರಿ ಟೈಮಲ್ಲಿ ಟ್ವಿನ್ಸ್ ಅಂತ ಗೊತ್ತಾಯ್ತಂತೆ. ಸೊ ನಾನು ನನ್ನ ಡಾಕ್ಟರ್ನ ಫಸ್ಟ್ ನಾನು ಕೇಳಿದ್ದು, ನನಗೆ ಟ್ವಿನ್ಸ್ ಆಗತ್ತಾ? ನನಗೆ ಆ್ಯಕ್ಚುಲಿ ಟ್ವಿನ್ಸ್ ಬೇಕಿತ್ತು, ನನಗೆ ತುಂಬ ಇಷ್ಟ ಇತ್ತು, ಟ್ವಿನ್ಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಾನು ಡಾಕ್ಟರ್ನ ಕೇಳ್ತಿದ್ದೆ. ಆ್ಯಂಡ್ ನನಗೆಲ್ಲೋ ಒಂದು ಕಡೆ ಅದೆಲ್ಲೋ ಒಂದು ನ್ಯೂಸ್ ಓದಿದ್ನಲ್ಲ, ಸೊ ಇದು ನನಗೂ ಮಿರಾಕ್ಯುಲಸ್ಲಿ ಟ್ವಿನ್ಸ್ ಆಗಿಬಿಟ್ರೆ ಚೆನ್ನಾಗಿರತ್ತೆ ಅನ್ನೋದೊಂದಿತ್ತು. ಬಟ್ ಐ ಥಿಂಕ್ ಟ್ವಿನ್ಸ್ಗಿಂತ ಹೆಚ್ಚಾಗಿ ಇವನೊಬ್ಬನೇ ಬಂದಿದೆ. ಹೌದು, ಅನನ್ಯ ಆ್ಯಕ್ಚುಲಿ ನನಗೆ ಬಹಳ ಆತ್ಮೀಯವಾದ ಫ್ರೆಂಡ್. ಸೊ ನನ್ನ ಪ್ರತಿಯೊಂದು ಜರ್ನಿಯಲ್ಲೂ ಅನನ್ಯ ಇದ್ದಿದ್ದಾಳೆ. ಸೊ ಇವಾಗಿಂದಲ್ಲ, ವಿ ಹ್ಯಾವ್ ಬಿನ್ ಫ್ರೆಂಡ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಜ್ರಿಯಾ ಫಹದ್ ಕೂಡ, ಸೊ ಅವರು ಬಂದಿದ್ರು ಮಗುನ ನೋಡೋಕ್ಕೆ. ಸೊ ನನ್ನ ಎಸ್ಪೆಷಲಿ ಇವರಿಬ್ಬರು, ನಜ್ರಿಯಾ ಅನನ್ಯ ಬಂದು ನನಗೆ ಪ್ರತಿಯೊಂದು ಹಂತದಲ್ಲೂ ನನ್ನ ಲೈಫಲ್ಲಿ ಏನೇನೇನೇನು ಚೇಂಜಸ್ ನಡೆದಿದೆ, ಆ ಪ್ರತಿಯೊಂದು ಹಂತದಲ್ಲೂ ನನಗೆ ಒಂದು ರೀತಿಯಾದ ಒಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ಪಿಲ್ಲರ್ಸ್ ರೀತಿ ಅವರಿಬ್ಬರು ನಿಂತಿದ್ದಾರೆ. ಸೊ ಎಸ್, ವಿ ಆರ್ ಫ್ರೆಂಡ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ಈಗ ಮೇಘನ ಅವರು ಪ್ರತಿದಿನ ಹೇಗಿರುತ್ತೆ? ಸ್ಟಾರ್ಟಿಂಗ್ ರೂಟೀನ್ ಹೇಗೆ ಚೇಂಜ್ ಆಗಿದೆ, ಹೇಗಿರುತ್ತೆ? ನಂಗೆ ನಿದ್ದೆ ಸಿಕ್ಕಿದ್ರೆ ಸಾಕು ಅನ್ನಿಸ್ತಾ ಇದೆ ಈಗ. ಸೊ ನಿದ್ದೆನೇ ದೊಡ್ಡ ಪ್ರಾಬ್ಲಮ್, ಪ್ರತಿಯೊಂದು ತಾಯಿಗೂ ಗೊತ್ತಿರತ್ತದು. ಸೊ ಈ ಅಮ್ಮ ಅಣಗಿಸ್ತಾ ಇರ್ತಾರೆ, ನೀನು ನನಗೆ ಎಷ್ಟು ಕಾಟ ಕೊಟ್ಟಿದ್ದೆ ಇವಾಗ ಗೊತ್ತಾಗ್ತಿದ್ಯಾ ಅಂತ. ಬಿಕಾಸ್ ನನಗೆ ಸ್ವಲ್ಪ ನಿದ್ದೆ ಜಾಸ್ತಿ. ಸೊ ಗೊತ್ತಿರುತ್ತಲ್ಲ, ಮಕ್ಕಳು ರಾತ್ರಿ ಆದರೆ ಅವ್ರ ಟೈಮಿಂಗ್ಸ್ ಅವ್ರದ್ದೇ ಒಂದು ಕ್ಲಾಕಲ್ಲಿ ದಿ ಕೀಪ್ ವರ್ಕಿಂಗ್. ಸೊ ಆ ರೂಟೀನಿಗೆ ಬಂದಿದ್ದೀನಿ ಈಗ. ಸೊ ಹೇಳಬೇಕು, ಅವು ಆ್ಯಕ್ಚುಲಿ ಮೆಜಾರಿಟಿ ಅವರೇ ನೋಡ್ಕೊತಿರೋದು. ಯಾಕಂದರೆ ನನಗಿನ್ನೂ ಒಂಥರ ಹ್ಯಾಂಡ್ಲಿಂಗು ತುಂಬ ಹೊಸದಲ್ಲ. ಸೊ ನನಗೆ ಫಸ್ಟ್ ನನ್ನ ಮಗು ಹಿಡ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು. ಸೊ ಆಬ್ವಿಯಸ್ಲಿ ಅಮ್ಮನೇ ಎಷ್ಟೋ ಅವನು ಅಮ್ಮ ಆಡಿಸ್ತಿದ್ದ, ನಾನು ಆಡಿಸ್ತಿದ್ರೆ ನಿದ್ದೆ ಮಾಡಲ್ಲ, ಅಮ್ಮ ಹಿಂಗೆ ತೂಗ್ತಿದ್ರೆ ನೀಟಾಗಿ ನಿದ್ದೆ ಮಾಡಿಬಿಡ್ತಾನೆ. ಸೊ ನಾನು ಅದೊಂದು ರೀಸನ್ ಇಟ್ಕೊಂಡು ನಾನು ನಿದ್ದೆ ಮಾಡ್ಬಿಟ್ಟು, ಅಮ್ಮ ಮಲಗಿಸ್ತೀಯ ಪ್ಲೀಸ್ ಮಗುನ, ಅವ್ನು ನಿನ್ನ ಕೈಯಲ್ಲೇ ಮಲ್ಗೋದು ಪ್ಲೀಸ್ ಅಂತ ಹೇಳಿ ಇದು ಮಾಡ್ತೀನಿ. ಇವತ್ತು ಹಾಡಿದ್ರು. ಆ್ಯಕ್ಚುಲಿ ನಾಮಕರಣ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಸೊ ಅದು ಟೈಮಿಂಗ್ಸು ಅದೇನೋ ಈ ತಿಂಗಳು ಆ ತಿಂಗಳು ಇರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ನಾಮಕರಣ ಅತಿ ಶೀಘ್ರದಲ್ಲಿ. ಹೆಸರು ಇನ್ನೂ ನಾವು ಹುಡುಕಿಲ್ಲ, ಹೆಸರು ಒಂದು ಅಕ್ಷರ ಹೇಳಿದ್ದಾರೆ. ಸೊ ಅದನ್ನು ನಾನು ನಾಮಕರಣ ದಿನ ರಿವೀಲ್ ಮಾಡ್ತೀನಿ. ಬಟ್ ಇನ್ನೂ ಹುಡುಕ್ತಾ ಇದ್ದೀವಿ, ಎಷ್ಟೋ ಜನ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಚಿರು ಅವ್ರ ಮಗ ಅಲ್ವಾ, ಏನೇ ಇದ್ರೂ ಸ್ಪೆಷಲ್ ಆಗಿರಲೇಬೇಕು. ನಾನು ಆ ಥರ ಏನೂ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಲ್ಲ. ಯಾರ ಹೆಸರು ಹೆಂಗಾದರೂ ಕೂಡಲಿ, ಅವನಿಗೆ ಹೆಸರು ಚೆನ್ನಾಗಿ ಬರಲಿ ಅಷ್ಟೇ. ಅವನಿಗೆ ಅದು ಒಳ್ಳೇದಾಗಬೇಕು, ಅವನಿಗೆ ಅದು ಆಗಿ ಬರಬೇಕು. ಸೊ ಆ ರೀತಿ ಒಂದು ಹೆಸರು ಹುಡ್ಕೋಣ ಅಂತ. ಮಗ ಬಂದಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಲೈಫನ್ನ ಬೇರೆ ಥರ ನೋಡುವಂಥ ಸ್ಟಾರ್ಟ್ ಆಗಿದೆಯಾ? ಬೇರೆ ಥರ ಅಂದರೆ ಯಾವ ರೀತಿ? ಈ ಹಿಂದೆ ಇದ್ದದಕ್ಕಿಂತ ಈಗ ಮಗ ಬಂದ ಮೇಲೆ
ಖಂಡಿತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಅಪ್ಪ ಅಮ್ಮನ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯಿತು. ಸೊ ಒಂದು ಅಪ್ಪ ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಪ್ಯಾನಿಕ್ಕಾಗಿದ್ದ ಒಂದು ವ್ಯಕ್ತಿ ಅಂದರೆ ನಮ್ಮ ತಂದೆನೇ. ಸೊ ಅವ್ರಿಗೆ ಎಷ್ಟು ಆ್ಯಂಗ್ಸೈಟಿ ಇತ್ತು ಅಂದರೆ ನನ್ನನ್ನು ಡೋರಿಂದ ಆಚೆ ಬರೋಕ್ಕೂ ಬಿಡ್ತಿರ್ಲಿಲ್ಲ. ಒಂಥರ ಅವ್ರಿಗೆ ಅಷ್ಟು, ನಾನು ಅಲ್ಲಿ ನೀರು ಹಾಕಿದ್ರೆ ನಾನು ಮೆಟ್ಲು ಇಳಿತಿದ್ರೆ ಇಳಿಬೇಡ ನನಗೊಂದು ಇರಿಟೇಷನ್ ಆಗಿಬಿಡೋದು. ಒಂಥರ ನನಗೆ ಒಂಥರ ಕ್ಲಾಸ್ಟ್ರೋಫೋಬಿಕ್ ಫೀಲಿಂಗು, ಏನಕ್ಕೆ ಈ ಥರ ಮಾಡ್ತಿದ್ದಾನೆ ಅಂತ. ನನಗೆ ಒಂದು ಸಣ್ಣ ಇನ್ಸಿಡೆಂಟ್ ನಡೀತು ಹಾಸ್ಪಿಟ್ಲಲ್ಲಿ. ಆವಾಗ ನನಗೆ ನಮ್ಮ ತಂದೆ ಏನಕ್ಕೆ ಹಿಂಗೆ ಮಾಡ್ತಿದ್ರು ಅಂತ ಗೊತ್ತಾಯಿತು. ಸೊ ನಾನು ಡೆಲಿವರಿ ಆಗಿದ ತಕ್ಷಣ ವಾರ್ಡಿಗೆ ಕರ್ಕೊಂಬರ್ತಾರಲ್ಲ, ಸೊ ಏನಾಯಿತು, ಲಿಫ್ಟಲ್ಲಿ ನಾನು ಫಸ್ಟ್ ಆಚೆ ಬಂದು ಹಿಂಗೆ ಹಿಂದೆ ತಿರುಗೋ ಅಷ್ಟೊತ್ತಿಗೆ ಪಾಪ ನರ್ಸ್ ಹಿಡ್ಕೊಂಡಿದ್ದಾರೆ ಮಗುನ. ಬಟ್ ಲಿಫ್ಟ್ ಕ್ಲೋಸ್ ಆಗಿ ಕೆಳಗಡೆ ಹೋಯಿತು. ಬಟ್ ನನ್ನ ಕಣ್ಣಿಗೆ ನರ್ಸಲ್ಲಿರೋದು ಗೊತ್ತಾಗಲಿಲ್ಲ. ಆ ಮೊಮೆಂಟ್ ನನಗೊಂದು ಪ್ಯಾನಿಕ್ ಆಯ್ತಲ್ಲ, ಆ ಒಂದು ಸಣ್ಣ ಇನ್ಸಿಡೆಂಟ್ ನನಗೆ ಆವಾಗ ಅರ್ಥ ಆಯಿತು, ನಮ್ಮ ತಂದೆ ತಾಯಿ ಏನಕ್ಕೆ ಇಷ್ಟೊಂದು ಪ್ರತಿ ವಿಷಯದಲ್ಲೂ ಇಷ್ಟು ಪ್ಯಾನಿಕ್ ಮಾಡ್ತಿದ್ರು ಅಂತ. ಸೊ ಅದಂತೂ ಖಂಡಿತ, ಯಾಕಂದರೆ ನಿಮಗೆ ಮಕ್ಕಳಾದಾಗಲೇ ನಿಮಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಸೊ ಅದೊಂದು ಪ್ರೂವ್ ಆಯಿತು ಈ ಸತಿ. ನಾನು ತುಂಬ ಕಾಮಿಡಿ ಮಾಡ್ತಿದ್ದೆ ಮನೇಲಿ. ಅಪ್ಪ ನೀನು ನನಗೋಸ್ಕರನೂ ಹರಕೆ ಹೊತ್ಕೊಂಡಿಲ್ಲ, ಇವನಿಗೋಸ್ಕರ ಹರಕೆ ಹೊತ್ಕೊಂಡು ತಿರುಪತಿಗೆಲ್ಲ ಹೋಗ್ಬಿಟ್ಟು ಬಂದಿದ್ಯಾ ನೋಡು. ಆಮೇಲೆ ಅವ್ನಿಗೆ ಹೇಳ್ತಿರ್ತೀನಿ, ನೋಡು ನಿಮ್ಮ ತಾತ ಮಾಡಿರೋ ಕೆಲಸ ನಿಮ್ಮ ಅಮ್ಮನಿಗೋಸ್ಕರನೂ ಇಷ್ಟೊಂದೆಲ್ಲ ಮಾಡಿಲ್ಲ ಅಂತ. ನಮ್ಮ ತಂದೆ ಆ್ಯಕ್ಚುಲಿ ಯಾವತ್ತೂ ಗಡ್ಡ ಬಿಟ್ಟಿದ್ದೇ ಇಲ್ಲ. ಇಷ್ಟು ವರ್ಷದಲ್ಲೂ ನಾನು ಯಾವತ್ತೂ ಅವ್ರನ್ನ ಗಡ್ಡ ಬಿಟ್ಟಿದ್ದು ನಾನು ನೋಡಿರಲಿಲ್ಲ. ಸೊ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯಲ್ಲಿ ಏನೇನೇನೇನು ಸಾಧ್ಯ, ಮಗುಗೆ ಏನೇನೇನೇನು ಮಾಡಬೇಕು ಅವ್ರ ರೀತಿಯಲ್ಲಿ ಮಾಡ್ತಿದ್ದಾರೆ. ಸೊ ದಟ್ ಈಸ್ ದ ಮೋಸ್ಟ್ ಸ್ಪೆಷಲ್. ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಅಮ್ಮ ತುಂಬ ಕನೆಕ್ಟ್, ಏನೇ ನೋವು ಏನೇ ಅಮ್ಮ ನಿಮಗಿಂತ ಡಬಲ್ ಸ್ಟ್ರಾಂಗ್ ಆಗಿದ್ರು ಈ ಒಂದು ಕಳೆದ 5-6 ಖಂಡಿತ. ನಮ್ಮ ಫ್ಯಾಮಿಲಿಗೆ ಸ್ಟ್ರೆಂತೇ ನಮ್ಮ ತಾಯಿ. ಅವರಿಲ್ಲ ಅಂದರೆ ನಮಗೆಲ್ಲ ಒಂದು ರೀತಿ ಕಾಲಿಲ್ದಿರೋ ಕುರ್ಚಿಗಳ ಥರ ಬಿಡ್ತೀವಿ. ಸೊ ಐ ಡೋಂಟ್ ಥಿಂಕ್ ನಾವೆಲ್ಲ ಸಸ್ಟೇನ್ ಆಗ್ತಿದ್ದೀವಿ ಒಂದು ರೀತಿ. ಇವಾಗ ಎಲ್ಲರೂ ನನ್ನನ್ನು ಸ್ಟ್ರಾಂಗ್ ಅಂತ ಕರಿತಿದ್ದಾರಲ್ಲ, ನನಗೆ ಸ್ಟ್ರೆಂತ್ ಇಲ್ಲಿಂದ ಬರ್ತಾಯಿದೆ. ಸೊ ಇಲ್ಲ ಅಂದಿದ್ರೆ ಐ ಡೋಂಟ್ ಥಿಂಕ್ ಇಷ್ಟೊಂದು ಐ ಡೋಂಟ್ ನೋ, ಒಂದು ನಾನು ಅಷ್ಟೊಂದು ಒಂದು ರೀತಿ ಫ್ಲೋಟ್ ಆಗೋಕ್ಕಾಗ್ತಿರ್ಲಿಲ್ಲ. ಸೊ ಇಲ್ಲಿಂದ ಬರ್ತಿದೆ ಅಷ್ಟೇ. ಇಂಡಸ್ಟ್ರಿ ಕಡೆಯಿಂದನೂ ಒಳ್ಳೆ ಸಪೋರ್ಟ್, ಸುಧಾರಾಣಿ ಅವರು, ಶ್ರುತಿ ಅವರೆಲ್ಲ ಮನೆಗೆ ಹೌದು. ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಚಿರುನ ತುಂಬ ಇಷ್ಟಪಟ್ಟವರು. ಸೊ ಯಾರಾದರೂ ನೀವು ನಿಮ್ಮ ಇಂಟರ್ವ್ಯೂಸಲ್ಲಿ ಏನಾದರೂ ಕೇಳಿದ್ರೆ ಚಿರು ಬಗ್ಗೆ ಮಾತಾಡಿ ಅಂದರೆ ಖುಷಿಯಾದ ವಿಷಯಗಳೇ ಹೇಳ್ತಾರೆ. ಸೊ ಚಿರು ಇವತ್ತು ದೈಹಿಕವಾಗಿ ನಮ್ಮ ಒಟ್ಟಿಗಿಲ್ಲ ಅಂತ ಗೊತ್ತಾದಾಗ ಇಂಡಸ್ಟ್ರಿ ನನಗೆ ನೀಡಿದ ಸಪೋರ್ಟ್. ಇನ್ಫ್ಯಾಕ್ಟ್ ಸೌತ್ ಇಂಡಿಯನ್ ಇಂಡಸ್ಟ್ರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಭಾಳಷ್ಟು ನಟರು, ನಿರ್ದೇಶಕರು, ನಿರ್ಮಾಪಕರು, ಎಂಟೈರ್ ಇಂಡಸ್ಟ್ರಿ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಒಂದು ರೀತಿ ಒಂದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು. ಒಂದು ರೀತಿ ನನಗೆ ಫ್ಯಾಮ್ಲಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಅನ್ನಿಸ್ತು. ಸೊ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಫ್ಯಾಮ್ಲಿ ನನಗೆ ಸಿಕ್ಬಿಡ್ತಾ ಇಷ್ಟು ಬೇಗ ಒಂದು ಚಿಕ್ಕ ಟೈಮಲ್ಲಿ ಅಂತ ಅನ್ನಿಸ್ತು. ಸೊ ಎಂಟೈರ್ ಸೌತ್ ಇಂಡಿಯನ್ ಇಂಡಸ್ಟ್ರಿ ನಂಗೆ ಭಾಳ 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 ಸಪೋರ್ಟ್ ಮಾಡಿದ್ರು. ಒಂದಷ್ಟು ಸಿನಿಮಾ ಪ್ಲಾನ್ಗಳಾಗಿತ್ತು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತೀವಿ, ನೀವು ಚಿರು ಒಂದು ಸಿನಿಮಾ ಮಾಡಬೇಕು ಅಂತೀವಿ, ಅದರದ್ದೆಲ್ಲ ಏನು ಅಂದ್ಕೊಂಡಿದ್ದೀರಾ? ಲೈನಪ್ಸ್ಗಳಿತ್ತಲ್ಲ, ಶೋ ಮಸ್ಟ್ ಗೋ ಆನ್, ನಡೆಯುತ್ತೆ, ಆಗತ್ತೆ. ಅಂದರೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಗದೆ ಇರ್ಬೋದು, ಬಟ್ ಒಂದು ರೀತಿಯಲ್ಲಿ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಗಮನ ಎಲ್ಲ ಮಗು ಮೇಲಿದೆ. ಸೊ ಅದೊಂದು ಸ್ವಲ್ಪ ಒಂದು ಟೈಮ್ ಬೇಕು, ಅದಾಗಿದ ತಕ್ಷಣ ರೆಡಿ. ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿ, ಚಿರು ಚಿಂಟು ಆಮೇಲೆ ಮುಫಾಸಾ ಸಿಂಬಾ. ಹೌದು ಹೌದು, ತುಂಬ ಆ್ಯಕ್ಟ್ ಅನ್ನಿಸ್ತಾ ಇತ್ತು. ಹೌದು, ನನಗೆ ಆ್ಯಕ್ಚುಲಿ ತುಂಬ ಆ ಸಿನಿಮಾಗೆ ಕನೆಕ್ಟ್ ಆಗಿದ್ದೆ ನಾನು, ಲಯನ್ ಕಿಂಗ್ಗೆ. ಆ ಟೈಮ್ ಅದು ರಿಲೀಸ್ ಆಗಿದ್ದ ಟೈಮಲ್ಲಿ, ಯಾಕಂದರೆ ಚಿರು ಅವರ ಸಿನಿಮಾ ಸಿಂಗಾ ಬಂದು ಅದೇ ದಿನ ರಿಲೀಸ್ ಆಗಿತ್ತು. ಸೊ ನನಗೆ ಚಿರು ಅವ್ರು ಯಾವಾಗಲೂ ಹೇಳೋರು, ಲಯನ್ ಕಿಂಗಲ್ಲಿ ಮರಿ ಹುಟ್ಟಿದಾಗ ತಂದೆ ಮರಿ ಹುಟ್ಟಿದ ತಕ್ಷಣ ಬಂದು ನೀವು ಆ ಸಿನಿಮಾ ನೋಡಿದರೆ ಅದು ಬಂದು ನಿಂಗೆ ಎತ್ಕೊಂಡು ತೋರಿಸ್ತಾರಲ್ಲ,
ನನ್ನ ಮಗ ಹುಟ್ಟಿದಾಗ ನಾನು ಹಾಗೆ ಮಾಡ್ತೀನಿ, ಆ ಹಾಸ್ಪಿಟ್ಲಲ್ಲಿ ಒಂದು ಬ್ಯಾಲ್ಕನಿ ಇದೆ, ಸೊ ಅದನ್ನ ನೋಡಿದ್ರು, ಸೊ ನಾನು ಹಾಗೆ ಹೋಗಿ ನನ್ನ ಮಗನ ತೋರಿಸ್ತೀನಿ ಅಂತ ಹೇಳ್ತಿದ್ರು. ಸೊ ಐ ಥಿಂಕ್ ಒಂದು ರೀತಿ ಡೆಸ್ಟಿಂಡೇ ಅದು. ಸೊ ನಾನು ಆ ಸಿನಿಮಾ ನೋಡಿದಾಗ ತುಂಬ ಹತ್ತಿದ್ದೀನಿ, ಲಯನ್ ಕಿಂಗ್ ನೋಡಿದಾಗ. ಸೊ ಅದನ್ನು ಆ್ಯಕ್ಚುಲಿ ಒಂದು ಫ್ಯಾನ್ ಮಾಡಿದ್ದು ಅದು. ನನಗೆ ನೆನ್ನೆ ಯಾರೋ ಕಳಿಸಿದ್ರು ಅದನ್ನು. ಸೊ ನಾನು ಅದನ್ನು ನೋಡಿದಾಗ ಐ ವಾಸ್ ಲೈಕ್ ಒಂಥರ ಖುಷಿ ಆಯಿತು ಆ್ಯಂಡ್ ಬಿಟರ್ ಸ್ವೀಟ್ ಮೊಮೆಂಟ್ ಅದು ನನಗೆ. ಸೊ ಅದೊಂದು ತುಂಬ ಕ್ಯೂಟಾಗಿ ಅವ್ರು ಮಾಡಿ ಕಳಿಸಿದ್ರು. ಸೊ ಇಟ್ ವಾಸ್ ನೈಸ್ ಒಂಥರ. ಟ್ವಿಟರ್ ಅಲ್ಲ? ಓಕೆ, ಹೌದು. ಆ್ಯಕ್ಚುಲಿ ಸುದೀಪ್ ಈಸ್ ಅ ವೆರಿ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ತುಂಬ ಕ್ಲೋಸ್. ಯಾಕಂದರೆ ಸುದೀಪ್ ಅವ್ರನ್ನ ಮೊನ್ನೆ ಕೂಡ ಅವ್ರು ಮಾತಾಡಿದಾಗ ತುಂಬ ಆ್ಯಕ್ಚುಲಿ ಅವ್ರ ಇಂಡಸ್ಟ್ರಿಯಲ್ಲಿ ಬರೋಕ್ಕಿಂತ ಮುಂಚೆನೇ ಈಸ್ ಬಿನ್ ಅ ವೆರಿ ಕ್ಲೋಸ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಸೊ ಇಟ್ಸ್ ನೈಸ್. ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿನೂ ನಮ್ಮ ಒಂದು ಬಾಂಧವ್ಯ ತೋರಿಸ್ತಿದ್ದಾರೆ. ಸೊ ಇಟ್ಸ್ ನೈಸ್. ನಿಭಾಯಿಸಲೇಬೇಕಾಗಿರೋ ಅಂಥ ಒಂದು ಸಿಚುವೇಶನ್, ನಿಭಾಯಿಸೋಣ. ಸೊ ಇನ್ನೊಂದು ಚಾಲೆಂಜ್ ತೊಗೊಳ್ಳೋಣ. ಎಲ್ರಿಗೂ ಈ ಥರ ಸಿಗಲ್ವಲ್ಲ ತಂದೆ ತಾಯಿ ಒಬ್ಬರೇ ಆಗೋಕ್ಕೆ. ಸೊ ಇವಾಗ ನನಗೆ ಆ ರೀತಿ ಇದನ್ನು ಒಂದು ಆಪರ್ಚುನಿಟಿ ಅಂತಲೇ ತೊಗೋತೀನಿ. ಯಾಕಂದರೆ ನಾನು ಎಷ್ಟು ಮಟ್ಟಕ್ಕೆ ನಾನು ಒಳ್ಳೆ ತಂದೆ ಆಗಿರ್ತೀನಿ ಮಗುಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆ ತಾಯಿ ಆಗೋಕ್ಕಂತೂ ಟ್ರೈ ಮಾಡ್ತೀನಿ. ನನ್ನ ಫ್ಯಾನ್ಸ್ಗೆ ನನಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಯಾಕಂದರೆ ಪ್ರತಿದಿನ ಅಟ್ಲೀಸ್ಟ್ 1 ಅವರ್ಗೆ ಒಂದು ಸತಿ ನನಗೊಂದು ಮೆಸೇಜ್ ಬರುತ್ತೆ, ಹೇಗಿದ್ದೀರಾ, ನಿಮ್ಮ ಹೆಲ್ತ್ ಹೇಗಿದೆ, ಚಿಂಟು ಹೇಗಿದ್ದಾನೆ. ಸೊ ಇದು ಇವಾಗಲ್ಲ, ಇದು ಲೈಕ್ 5 ತಿಂಗಳಿಂದ ಪ್ರತಿದಿನ ನನಗೆ ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಾನು ನಿಜವಾಗ್ಲೂ ನಾನು ಹೇಗೆ ಥ್ಯಾಂಕ್ಸ್ ಹೇಳೋದು. ಎಷ್ಟೋ ಸತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ನಾವು ಫೋನ್ ಮಾಡಿಬಿಟ್ಟು ಕೇಳಲ್ಲ ನೀವು ಹೇಗಿದ್ದೀರಾ ಅಂತ. ಬಟ್ ಈ ಒಂದು ಗೆಸ್ಚರ್ ಇದೆಯಲ್ಲ ಅವ್ರದ್ದು, ಅದು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎವರ್ ರೀಪೇ ದೆಮ್. ಇದನ್ನು ನಾನು ಐ ಡೋಂಟ್ ನೋ ಹೌ ಟು ರೀಪೇ. ಬಟ್ ನಿಮ್ಮ ಸಪೋರ್ಟ್ಗೆ ಐ ಆಮ್ ಸೋ ಗ್ರೇಟ್ಫುಲ್. ಇನ್ನು ನಾಮಕರಣ ಇದೆ. ಆಮೇಲೆ ನಮ್ಮ ಮನೇಲಿ ಹೇಗೆ ನಡೀತಿದೆ ಅಂದರೆ, ನನಗೆ ಗೊತ್ತಿಲ್ಲದೇನೆ, ಇದು ನಾವು ಯಾವತ್ತೂ ಏನನ್ನು ಪ್ಲ್ಯಾನ್ ಮಾಡಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಿರ್ತಾರೆ, ನೋಡು ನನ್ನ ಮಗ ಚಿರು ಎಲ್ಲ ಮಾಡಿಸ್ತಿದ್ದಾನೆ ಅಂತ. ನಾನು ಸೀಮಂತ ಬೇಡ ಅಂತ ಕೂತಿದ್ದೆ ಮನೇಲಿ, ನನಗೆ ಬೇಕಾಗಿಲ್ಲ. ಚಿರು ನೋಡೋಕ್ಕಾಗ್ದಿರೋ ಸೀಮಂತ ನನಗೇನಕ್ಕೆ ಅಂತ ಹೇಳ್ತಾ ಇದ್ದೆ. ನನಗೆ ಅದು ಹೇಗಾಯಿತೋ ಗೊತ್ತಿಲ್ಲ, 3 ಸತಿ ಸೀಮಂತ ನಡೀತು. ಇನ್ಫ್ಯಾಕ್ಟ್ ನನಗೆ ವನಿತಾ ಅವ್ರು ಕೂಡ ಮನೆಗೆ ಬಂದು ಒಂದು ಸೀಮಂತ ಶಾಸ್ತ್ರ ಮಾಡಿದ್ರು. ಸೊ ಅದನ್ನು ಸೇರಿಸಿದ್ರೆ 4. ಸೊ ಒಂದನ್ನು ಬೇಡ ಅಂದೊಳಗೆ 4 ಮಾಡಿಸಿದ್ರು ಚಿರು. ಬಿಕಾಸ್ ಅವ್ರಿಗೆ ಆಸೆ ಇತ್ತು, ಮಗುಗೋಸ್ಕರ ನಾನು ಇದು ಮಾಡಿದೆ. ಸೊ ಹೇಗೋ ಏನೋ ಐ ಡೋಂಟ್ ನೋ, ಸಮ್ಹೌ ಚಿರು ಇಸ್ ಅ ಸೆಲೆಬ್ರೇಷನ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಲೈಕ್ ನನಗೆ ಗೊತ್ತು. ಸೊ ಆ ಸೆಲೆಬ್ರೇಷನ್ನು ಅವತ್ತಿಂದ ನಡೀತಾನೇ ಇದೆ. ಸೊ ಇವಾಗ ಒಂದು ದೊಡ್ಡ ಸೆಲೆಬ್ರೇಷನ್ ಮನೇಲಿ ಮಗು ಬಂದಿರೋದು. ಸೊ ಇನ್ನು ಮುಂದೆ ಸೆಲೆಬ್ರೇಷನ್. ಖಂಡಿತ ಖಂಡಿತ. ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮ ತಂದೆ ಹೇಳ್ತಿರ್ತಾರೆ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಆ್ಯಂಡ್ ಇವಾಗ ವಿ ಆರ್ ಕನೆಕ್ಟೆಡ್ ಬೈ ಬ್ಲಡ್. ನನಗೆ ಮಗ ಇದ್ದಾನೆ, ಆ್ಯಂಡ್ ಈಸ್ ಬರೀ ನನ್ನ ಮಗ ಅಲ್ಲ, ಅವ್ನು ಚಿರು ಅವ್ರ ಮಗ. ಸೊ ವಿ ಆರ್ ಕನೆಕ್ಟೆಡ್ ಬೈ ಬ್ಲಡ್. ಸೊ ವಿ ಆರ್ ಫ್ಯಾಮಿಲಿ. ಧ್ರುವ ಬಂದು ನನಗೆ ಡೆಫಿನೆಟ್ಲಿ ಪಿಲ್ಲರ್ ಆಫ್ ಸ್ಟ್ರೆಂತ್. ಸೊ ನನಗೆ ಗೊತ್ತು ಧ್ರುವ ಮತ್ತು ಚಿರು ಅವರ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಸೊ ಇವತ್ತು ಚಿರು ಸ್ಥಾನನ ಮನೇಲಿ ನಾನು ತೊಗೋಬೇಕಾಗಿ ಬಂದಿದೆ. ಸೊ ಡೆಫಿನೆಟ್ಲಿ ಹಿ ಈಸ್ ದೇರ್ ಫಾರ್ ಮೀ, ಐ ಆಮ್ ಆಲ್ವೇಸ್ ದೇರ್ ಫಾರ್. 20 ವರ್ಷಗಳ ನಂತರ ಚಿರುನು ನಾನೇ ಹೀರೋ ಅಂತ ಮಾಡಿದೆ. 20 ವರ್ಷ ಆದ್ಮೇಲೆ ಅವ್ರ ಮಗನು ನಾನೇ ಹೀರೋ. ಹೌದು ಹೌದು ಹೌದು
ಹೌದು. ಐ ಡೋಂಟ್ ನೋ, ಮೇ ಬಿ ಲಾಂಚ್ ನಾನು ರೆಡಿ. ಇವಾಗಲೇ ಅವನ್ನ ಲಾಂಚ್ ಮಾಡ್ತೀರಾ ರೆಡಿ. ಅವ್ನು ಬರ್ತಾನೆ ಹೀರೋ ಆಗಿ ಬಂದಿದ್ದಾನೆ. ಸೊ ನನಗೆ ಆ್ಯಕ್ಚುಲಿ ಆ ಒಂದು ಅವ್ನು ಹುಟ್ಟೋಕ್ಕಿಂತ ಮುಂಚೆನೇ ಆ್ಯಕ್ಚುಲಿ ತುಂಬ ಐ ಥಿಂಕ್ ಎಲ್ಲರೂ ವೇಟ್ ಮಾಡ್ತಿದ್ರು ಅವನನ್ನು ನೋಡೋಕ್ಕೆ. ಸೊ ಅವ್ನ ಡೆಬ್ಯೂ ಚೆನ್ನಾಗಾಗಿದೆ. ಸೊ ನೋಡೋಣ. ತಾತ ಅವರು ಪ್ರೀತಿಯಿಂದ ಚಿಂಟು ಅಂತ ಕರೀತಾರೆ, ನೀವು ಏನಂತ ಕರೀತೀರಾ? ಓ, ನಾನು ಇರೋ ಬರೋ ಹೆಸರಲ್ಲಿ ನನಗೆ ಏನೇನು ಬರುತ್ತೆ ಬಾಯಿಗೆ ಎಲ್ಲ ಕರೀತಿರ್ತೀನಿ ನಾನು. ಆ್ಯಕ್ಚುಲಿ ಅಪ್ಪ ಚಿಂಟು ಚಿಂಟು ಅಂತಿರ್ತಾರೆ. ಅದು ನನಗೆ ಫಸ್ಟ್ ಚಿಂಟು ಅಂದಾಗ ಏನಕ್ಕೆ ಚಿಂಟು ಅಂತ ಕರೀತಾರೆ ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಚಿರು ಚಿಂತೆ ಇಲ್ಲದೆ ಅಂತ. ಯಾಕಂದರೆ ಚಿರು ಯಾವತ್ತೂ ಯಾವುದನ್ನು ಚಿಂತೆ ಪಡ್ತಾ ಇರಲಿಲ್ಲ. ನಾನು ತುಂಬ ಕೊರಗ್ತಿದ್ದೆ, ಅಯ್ಯೋ ಇದಾಗಿಲ್ಲ, ಅಯ್ಯೋ ಅದಾಗಿಲ್ಲ ಅಂತ. ಬಟ್ ಚಿರು ಆಲ್ವೇಸ್ ಬಿಂದಾಸ್. ಸೊ ಚಿಂತೆ ಇಲ್ಲದ ಚಿರು ಇಸ್ ಚಿಂಟು ಅಂತ ಹೇಳ್ತಿದ್ರು. ಸೊ ನಾನು ಇನ್ನೂ ಒಂದು ಪೆಟ್ ನೇಮ್ ಅಂತ ಇನ್ನೂ ಇಟ್ಟಿಲ್ಲ. ಅಪ್ಪನೇ ಇಟ್ಟಿರೋದು. ಅಪ್ಪ ತುಂಬ ಡಿಲಿಜೆಂಟಾಗಿ ಅದನ್ನು ಕರೀತಾ ಇದ್ದಾರೆ. ಆ್ಯಕ್ಚುಲಿ ಮನೇಲಿ ಎಲ್ಲರೂ ಚಿಂಟು ಅಂತಲೇ ಕರೀತಿದ್ದಾರೆ. ನಾನು ಒಂದು ಸ್ಪೆಷಲಾಗಿ ಹುಡುಕ್ಬೇಕೀಗ.